ಹಾಯ್ ಎವ್ರಿವನ್, ನಾನು ನಿಮ್ಮ ಕರ್ಣಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಚಿತ್ರಾನ್ನ. ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು, ಜೊತೆಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನೋಡಿ, ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಈ ಸೈಜಿನ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ತುರಿದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಮೊದಲು ನಾವು ಈ ಚಿತ್ರಾನ್ನವನ್ನು ಮಾಡೋದಕ್ಕೆ ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆ ಮಸಾಲೆಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಹಸಿ ಕಾಯಿ ತುರಿ ಒಂದು ಅರ್ಧ ಬೌಲಷ್ಟು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ. ನಾನು ತೊಗೊಂಡಿರೋದು ಈ ಸೈಜ್ ಮಾವಿನಕಾಯಿ, ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಸಾಲವಾಗಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಟೀ ಸ್ಪೂನ್ನಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, ಇಷ್ಟನ್ನು ಉಪಯೋಗಿಸಿ ಒಂದು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಈ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ, ಇದನ್ನು ನೈಸಾಗಿ ರುಬ್ಕೊಂಡ್ಬಿಡೋಣ. ನೋಡಿ, ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಆಮೇಲಿಂದ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮಸಾಲವನ್ನು ಇಷ್ಟು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ನಾನು ಸ್ಟವ್ ಹಚ್ಚಿ ಬಾಣಲೆಯನ್ನು ಇಟ್ಟಿದ್ದೀನಿ. ಮೊದಲಿಗೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಎಣ್ಣೆಯನ್ನು ಸೇರಿಸೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಮೊದಲು ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಆಮೇಲೆ ಉಳಿದಿರೋಂಥ ಪದಾರ್ಥಗಳನ್ನ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಕಡಲೆ ಬೀಜನ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಆಮೇಲೆ ಇದೇ ಬಾಣಲಿಗೆ ನಾವು ಒಗ್ಗರಣೆಗೆಲ್ಲ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ. ನೋಡಿ, ಇದಕ್ಕೆ ಮತ್ತೆ ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಗ್ತಾ ಇದೆ. ಈ ಒಂದು ಟೈಮಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಎರಡನ್ನು ಒಟ್ಟಿಗೆ ಸೇರಿಸಿ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಕ್ರಿಸ್ಪಿಯಾಗಿ ಆಗಬೇಕು, ಆ ರೀತಿಯಾಗಿ ಫ್ರೈ ಮಾಡಿ. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಗ್ಗರಣೆಗೂ ಒಂದು 4 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಏಕೆಂದರೆ ರುಬ್ಬೋದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ, ಒಗ್ಗರಣೆಗೂ ಹಾಕಿದ್ದೀನಿ. ಈಗ ಮೆಣಸಿನ್ಕಾಯಿ ಎಲ್ಲ ಮಗ್ಗಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆ 1 ನಿಮಿಷ ಎಣ್ಣೆ ಜೊತೆ ಫ್ರೈ ಆಗಲಿ. ನೋಡಿ, ಈಗ ಇದ್ರ ಜೊತೆಗೆ ನಾನು ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ. ಎಣ್ಣೆ ಜೊತೆ ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಸಿಡಿಯುತ್ತೆ, ಸೊ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣವನ್ನು ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ, ಇದು ಎಣ್ಣೆ ಜೊತೆ ಕುದ್ದಿರುತ್ತೆ. ಆಮೇಲೆ ನಾವು ಫೈನಲ್ಲಾಗಿ ತುರಿದಿಟ್ಕೊಂಡಿರೋ ಅಂತಹ ಮಾವಿನಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಮಾವಿನಕಾಯಿ ಸೇರಿಸಾದ್ಮೇಲೆ ಎರಡಕ್ಕೂ ಒಳ್ಳೆಯದಾಗಿ ಮಿಕ್ಸ್ ಕೊಡಿ. ಏಕೆಂದರೆ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕಾಗುತ್ತೆ. ಈ ಒಂದು ಟೈಮಲ್ಲೇ ನಾನು ಉಪ್ಪನ್ನು ಸಹ ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮಾವಿನಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ನಾವು ಉಪ್ಪು ಖಾರವನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ನೋಡಿ, ಎಲ್ಲವನ್ನು ಸೇರಿಸಿದ ಮೇಲೆ ಇದಕ್ಕೆ ಒಳ್ಳೆಯದಾಗಿ ಮಿಕ್ಸ್ ಕೊಟ್ಬಿಡೋಣ. ಇದು ಜಾಸ್ತಿ ಹೊತ್ತೇನು ಬೇಯೋದು ಬೇಡ, ಒಂದು 2 ನಿಮಿಷ ಉಪ್ಪು ಖಾರ ಎಲ್ಲವನ್ನು ಮಾವಿನಕಾಯಿಗೆ ಅಂಟಿದ್ರೆ ಸಾಕು. ಅಲ್ಲಿಂದವರೆಗೂ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ.
ನೋಡಿ ಈಗ ಚೆನ್ನಾಗಿ 2 ನಿಮಿಷ ಉಪ್ಪು ಖಾರ ಎಲ್ಲ ಅಂಟಿದೆ. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಆಲ್ರೆಡಿ ನಾನು ಅನ್ನವನ್ನು ಮಾಡಿ ಆರಿಸಿಟ್ಟಿದ್ದೀನಿ. ಈಗ ಗೊಜ್ಜು ರೆಡಿಯಾಗಿದೆ. ಈ ಗೊಜ್ಜು ರೆಡಿಯಾಗಿರೋದನ್ನು ನಮ್ಗೆ ಎಷ್ಟು ಬೇಕೋ ಅಗತ್ಯ ಪ್ರಮಾಣದಲ್ಲಿ ಗೊಜ್ಜು ಸೇರಿಸ್ಕೊಂಡು ಮೇಲೆ ಕರೆದಿರೋಂಥ ಕಡಲೆ ಬೀಜವನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ, ನಾವು ತಿಂಡಿ ತಿನ್ನೋದಕ್ಕಿಂತ 10 ನಿಮಿಷ ಮುಂಚೆಯಾಗಿ ಕಲಸಿಟ್ಟಿದ್ರೆ ಈ ಮಾವಿನಕಾಯಿ ಫ್ಲೇವರು ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಆಗ ತುಂಬ ರುಚಿಯಾದಂಥ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ರೆಡಿಯಾಗುತ್ತೆ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜು ಹಾಕೊಂಡು ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ. ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಈ ಚಿತ್ರಾನ್ನವನ್ನು ತುಂಬ ವಿಧಾನದಲ್ಲಿ ಮಾಡ್ಬೋದು. ಮತ್ತು ಮುಂದೆ ಬರುವ ವಿಡಿಯೋದಲ್ಲಿ ಬೇರೆ ಬೇರೆ ಟೈಪ್ಸ್ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗಾಗಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.